ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ. ದಾಸರಳ್ಳಿ ಕ್ಷೇತ್ರದ ಜೆಡಿಎಸ್ ಯುವ ಮುಖಂಡರು ಬಾಗಲಕೋಟೆ ವಾರ್ಡ್ ಅಧ್ಯಕ್ಷರಾದ ಭರತ್ ಗುಂಡಪ್ಪ ಸಾರಥ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಾದ ಪ್ರಮುಖ ಮುಖಂಡರ ಸಭೆ. ಸಭೆಯ ಉಪಸ್ಥಿತಿಯಲ್ಲಿ ಪಕ್ಷದ ಹಿರಿಯ ಮುಖಂಡರಾದ ಅಂದಾನಪ್ಪರವರು, ಇ ಕೃಷ್ಣಪ್ಪ, ಕ್ಷೇತ್ರದ ಅಧ್ಯಕ್ಷರಾದ ಮುನಿಸಾಮಣ್ಣ, ಮುನೇಗೌಡ್ರು, ರಮೇಶ್ ರವರು ಭಾಗಿ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮಂಜುನಾಥ್ ನಗರ ವಾರ್ಡ್ ಅಧ್ಯಕ್ಷರಾದ ಶ್ರೀ ಆನಂದ್ ರವರು, ಮುಂಬರುವ ದಿನಗಳಲ್ಲಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷವನ್ನು ಸಂಘಟಿಸಿ ನಮ್ಮ ಭರತ್ ಗುಂಡಪ್ಪರವರು ರಾಜಕೀಯವಾಗಿ ಬೆಳೆಸಲು ಬದ್ಧರಾಗಿದ್ದೇವೆ ಎಂದು ನುಡಿದರು. ನೋಡಿ, ಭರತ್ ಗುಂಡಪ್ಪ ಅವರು, ಅವ್ರ ತಂದೆ ಗುಂಡಪ್ಪ ಅವರು ಏನಿದ್ರು, ಅವರು ಹುಷಾರು ತಪ್ಪಿದ್ರು. ಅಂಥ ಸಂದರ್ಭದಲ್ಲಿ ಸಹ ಕುಮಾರಣ್ಣವ್ರು 2 ಬಾರಿ ಬಂದು ಭೇಟಿ ಕೊಟ್ಟಿದ್ರು. ಆದರೆ ಅವ್ರ ತಂದೆಯವರು ಏನಿಲ್ಲೇನು ಕೆಲಸವನ್ನು ಮಾಡ್ಕೊಂಬಂದಿದ್ರು. ಹಿಂದೆನೂ ಸಹ ಅವರು ತಂದೆಯವ್ರ ಕಾಲದಿಂದನೂ ಇಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ ಬಡ ಜನಗಳಿಗೆ, ಶಕ್ತಿ ಇಲ್ಲದಿರ್ತಕ್ಕಂಥವ್ರಿಗೆ ಅವರು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ಕೊಂಬಂದಿದ್ದಾರೆ. ಈಗ ಅವರ ತಂದೆಯವರು ಇಲ್ಲ ನಮ್ಮ ಕಣ್ಣು ಮುಂದೆ, ಆದರೆ ಅವ್ರ ತಂದೆಯವರ ಆಶೀರ್ವಾದ ಮತ್ತು ಅವ್ರ ತಂದೆಯವರು ಇಲ್ಲಿ ಜನ ಅವ್ರ ತಂದೆಯವ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ. ಇವತ್ತು ಅವರು ಏನು ಒಂದು ಕನಸನ್ನು ಕಂಡಿದ್ರು, ನನ್ನ ಮಗನೂ ಸಹ ಸಾರ್ವಜನಿಕವಾಗಿ ಅವರು ಕೆಲಸವನ್ನು ಮಾಡಬೇಕು, ಸಾರ್ವಜನಿಕವಾಗಿ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ರಾಜಕೀಯವಾಗಿ ಸ್ವಲ್ಪ ಶಕ್ತಿ ಬೇಕು ಅಂತೇಳಿ ಈಗೇನು ಚುನಾವಣೆ ಬರ್ತಾ ಇದೆ, ಆ ಚುನಾವಣೆಯಲ್ಲಿ ಅವರು ಪ್ರಬಲ ಆಕಾಂಕ್ಷಿ ಇದ್ದಾರೆ. ಹಾಗಾಗಿ ನಮ್ಮ ಕುಮಾರಣ್ಣವರು, ಪೂಜ್ಯ ದೇವೇಗೌಡರು ಸಾಹೇಬರು, ನಿಖಿಲ್ ಕುಮಾರಣ್ಣವರು ಅವರು ತೀರ್ಮಾನವನ್ನು ಮಾಡ್ತಾರೆ. ಈಗಾಗಲೇ ನಾವು NDA ಅಂಗಪಕ್ಷ ಆಗಿರೋದ್ರಿಂದ ಈಗ ಅವರು ಯಾರಿಗೆ ಟಿಕೆಟ್ ಕೊಡಬೇಕು, ಯಾರ್ಯಾರ ಶಕ್ತಿ ಎಷ್ಟಿದೆ ಅಂತೇಳಿ ಕೂತ್ಕೊಂಡು ತೀರ್ಮಾನ ಮಾಡಿ ಅವ್ರಿಗೆ ಭರತ್ ಗುಂಡಪ್ಪ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಪಕ್ಷ ಮಾಡುತ್ತೆ ಅಂತೇಳಿ ನಮಗೆ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.